ಎಷ್ಟು ಸತ್ಯ ಇದೆಯಲ್ವ ಇದರಲ್ಲಿ. ಹೌದು. ಸೊ ಹಾಗಾಗಿ ಇನ್ಸಲ್ಟ್ ಆಗಬೇಕು. ನಿಮಗಿನ್ನೂ ಇನ್ಸಲ್ಟ್ ಸರಿಯಾಗಿ ಆಗದೇ ಇರೋ ಕಾರಣ ಇನ್ನೂ ನಾವು ರಿಸ್ಕ್ ತಗೊಳ್ತಾ ಇಲ್ಲ, ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ. ಇನ್ಸಲ್ಟ್ ಆದ ಪ್ರತಿಯೊಬ್ಬ ವ್ಯಕ್ತಿಯು ದೊಡ್ಡ ದೊಡ್ಡ ಶ್ರೀಮಂತ ಆಗಿದ್ದಾನೆ ಗೊತ್ತಿರಲಿ. ಸೊ ನನ್ನ ಲೈಫಲ್ಲೂ ತುಂಬ ಇನ್ಸಲ್ಟ್ ಆಯಿತು, ತುಂಬ ಬೇಜಾರು ಸಂಗತಿಗಳಾಯಿತು, ತುಂಬ ಅವಮಾನ ಆಯಿತು. ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅನಂತ ವಿಶ್ವ ಆಚಾರ್ಯ ಅಂತಂದರೆ ಅಷ್ಟು ಇನ್ಸಲ್ಟ್ಗಳನ್ನ ತೆಗೆದುಕೊಂಡು ಬಂದಿರೋದಕ್ಕೆ. ನಾನು ಸಾಲದಲ್ಲಿ ಇರಬೇಕಂತಂದರೆ ತುಂಬ ಅಪಮಾನಗಳು ಅವಮಾನಗಳಾಯಿತು. ಒಬ್ಬರು ಇದೇ ಅನಂತ ವಿಶ್ವ ಆಚಾರ್ಯಲ್ಲಿ ಕೂತಿದ್ದೀನಲ್ವ, ನನ್ನ ಹತ್ರ ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ತುಂಬ ಶ್ರೀಮಂತನಾಗಿದ್ದೇನೆ. ಅವತ್ತು ನನಗೆ ಈ ಕಪಾಳಕ್ಕೆ ಹೊಡೆದಿದ್ದಾರೆ ಗೊತ್ತಿರಲಿ. ನಾನು ಹೇಳ್ತಿದ್ದೀನಿ, ದೇ ಹ್ಯಾವ್ ಹಿಟ್ ಮೀ. ಕೆಟ್ಟ ಮಾತುಗಳು ಹೇಗೆ ಬೈದಿದ್ದಾರೆ ಅಂದರೆ ಊಹೆ ಮಾಡಿಕೊಳ್ಳೋದಕ್ಕೂ ಆಗಲ್ಲ. ಹೆಚ್ಚು ಬಯಸ್ಕೊಂಡಿರೋದು ನಮ್ಮ ಫ್ಯಾಮಿಲಿಯವರ ಜೊತೆನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ಇನ್ಸಲ್ಟ್ ಅನ್ನೋವಂಥದ್ದು ಕಾಮನ್. ಯು ಟೇಕ್ ನಾಟ್ ಜಸ್ಟ್ ಮೀ ಮ್ಯಾನ್. ನಾನೀಗೇನೋ ತುಂಬ ನನ್ನ ಬಗ್ಗೆ ಹೇಳ್ಕೊಂಡಾಗ ಅನಿಸ್ಬಾರ್ದು. ಆ ಮಹಾತ್ಮ ಗಾಂಧಿಯವ್ರನ್ನೂ ಅವರು ಬರೀ ಕರಮ್ಚಂದ್ ಗಾಂಧಿಯಾಗೆ ಉಳ್ಕೊಂಬಿಡೋರು. ಸೌತ್ ಆಫ್ರಿಕಾದಲ್ಲಿ ಆ ಟ್ರೈನಲ್ಲಿ ಹೋಗ್ತಿರ್ಬೇಕಂತಂದರೆ ಆ ಬ್ರಿಟಿಷ್ ಅವರು ಫಸ್ಟ್ ಕ್ಲಾಸ್ ಬೋಗಿಯಿಂದ ನೀನು ಥರ್ಡ್ ಕ್ಲಾಸ್ಗೆ ಹೋಗೋ, ಆಚೆಗೆ ಹೋಗೋ ಅಂತ ತಳ್ಳದೆ ಹೋಗಿದ್ದಿದ್ರೆ ಅವರು ಮಹಾತ್ಮ ಗಾಂಧಿನೇ ಆಗಿರ್ತಿದ್ದಿಲ್ಲ.